ಹಾಯ್ ಎಲ್ಲರಿಗೂ ಜಗ್ಗು ತುಳು ಕನ್ನಡ ಚಾನೆಲ್ಗೆ ಸ್ವಾಗತಗಳು. ಯಾರೆಲ್ಲ ಫಸ್ಟ್ ಟೈಮು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಶ್ರೀನಿವಾಸ ಕಲ್ಯಾಣ ಎಂದರೆ ಶ್ರೀ ವೆಂಕಟೇಶ್ವರ, ಶ್ರೀನಿವಾಸ ಮತ್ತು ಪದ್ಮಾವತಿ ದೇವಿಯವರ ದೈವಿಕ ಕಲ್ಯಾಣ, ವೈವಾಹಿಕ ಮಹೋತ್ಸವ. ಇದು ಶುಭ, ಸಮೃದ್ಧಿ, ಶಾಂತಿ ಮತ್ತು ದೈವ ಕೃಪೆಯನ್ನು ಸೂಚಿಸುವ ಪವಿತ್ರ ಘಟನಾ ಕಥೆ. ದೇವಸ್ಥಾನಗಳಲ್ಲಿ ಹಾಗೂ ಭಕ್ತರ ಮನೆಯಲ್ಲಿ ಈ ಕಲ್ಯಾಣೋತ್ಸವಾಚರಣೆ ಮಾಡಿದರೆ ಕುಟುಂಬಕ್ಕೆ ಐಶ್ವರ್ಯ, ಸಂತಾನ ಭಾಗ್ಯ ಮತ್ತು ಮನಃಶಾಂತಿ ದೊರೆಯುತ್ತದೆ ಎಂಬ ನಂಬಿಕೆಯಿದೆ. ತದನಂತರ ತಿರುಚಾನೂರು ಪದ್ಮಾವತಿಯ ದರ್ಶನ ಆಗಬೇಕು. ಆಮೇಲೆ ಬೆಟ್ಟದ ಮೇಲೆ ಪುಷ್ಕರಣಿ ಪಕ್ಕದಲ್ಲಿರ್ತಕ್ಕಂಥ ವರಾಹನನ್ನ ದರ್ಶನ ಮಾಡಬೇಕು. ಆಮೇಲೆ ಶ್ರೀನಿವಾಸನ ನೋಡಬೇಕು. ನಮಗೆ ಕಾಲಾವಕಾಶ ಇಲ್ಲ, ಸಮಯಾವಕಾಶ ಮೊದಲೇ ಇಲ್ಲ. ಹೋಗಿದ ತಕ್ಷಣ ದರ್ಶನ ಆಗ್ಬೇಕು. ನಾವು ಡೈರೆಕ್ಟ್ ಬೆಟ್ಟ ಹತ್ತಿ ತಿರುಪತಿ ಹೋಗಿ ಶ್ರೀನಿವಾಸನ ನೋಡ್ಬಿಡ್ತೇವೆ. ಆದ್ರೆ ಇಲ್ಲಿ ಆ ತರ ಮಾಡ್ಲಿಕ್ಕಿಲ್ಲ. ಶ್ರೀನಿವಾಸ ನಮ್ಗೆ ಹೇಳಿದ್ದಾರೆ, ಮೊದಲು ಅಮ್ಮನವ್ರು ನೋಡ್ಕೊಂಡ್ರೆ ಆಮೇಲೆ ನಾನು ಅನುಗ್ರಹ ಮಾಡ್ತೀನಿ ಅಂತ. ಹಾಗಾಗಿ ತಪಸ್ನಿರತರಾಗಿರ್ತಕ್ಕಂತಹ ಲಕ್ಷ್ಮೀ ಕೊಲ್ಲಾಪುರದಲ್ಲಿ ನಿವಾಸನಾಗಿದ್ದಾಳೆ. ಆ ತಾಯಿಗೆ ವಿಶೇಷ ಮಂಟಪದಲ್ಲಿ ಆರಾಧನೆ ಆಗ್ತಾ ಇದೆ. ನೋಡಿ, ಬಲಗಡೆ ಕೈಯಲ್ಲಿ ಹೂವನ್ನ, ಕಮಲದ ಪುಷ್ಪವನ್ನ ಇಟ್ಕೊಂಡಿರ್ತಕ್ಕಂಥವಳು ಮಹಾಲಕ್ಷ್ಮಿ, ಎಡಗಡೆ ಕಮಲದ ಹೂವನ್ನು ಇಟ್ಕೊಂಡಿರ್ತಕ್ಕಳು ಪದ್ಮಾವತಿ. ಆ ಲಕ್ಷ್ಮೀ ಪದ್ಮಾವತಿಯರಿಗೆ ವಿಶೇಷವಾಗಿ ಅರ್ಚಕರು ಪ್ರತಿನಿತ್ಯ ಆರಾಧನೆ ಮಾಡತಕ್ಕಂತಹ ಚಿರಂಜೀವಿ ರಾಮಚಂದ್ರ ಭಟ್ಟಾಚಾರ್ಯರು ಪೂಜೆಯನ್ನು ಮಾಡ್ತಾರೆ. ಜೊತೆಗೆ ಶ್ರೀವತ್ಸ ದೀಕ್ಷಿತರು ಸಹಾಯಕರಾಗಿರ್ತಾರೆ. ಎಲ್ಲ ಕೈ ಜೋಡಿಸಿ ಪ್ರಾರ್ಥನೆ ಮಾಡೋದು. ಮೊದಲು ಮನುಷ್ಯನಿಗೆ ಅಷ್ಟಲಕ್ಷ್ಮಿ ಕೃಪೆ ಆಗ್ಬೇಕು. ಲಕ್ಷ್ಮಿ ಇಲ್ಲ ಅಂದ್ರೆ ಏನೂ ಇಲ್ಲ. ಅದಕ್ಕೆ ದೊಡ್ಡವರು ಹೇಳಿದ್ದಾರೆ ಸುಭಾಷಿತ ಅಂತ. ಒಬ್ರು ಮಹಾಜ್ಞಾನಿಗಳಿದ್ರಂತೆ. ಅವರು ಯಾವ ರೀತಿ ಲೋಕಕ್ಕೆ ವಿಷಯ ಹೇಳಬೇಕು ಅಂತ ಯೋಚನೆ ಆಯ್ತಂತ ಅವ್ರಿಗೆ. ಅವರು ರಾಜರಿಗೆ ಹೇಳಿದ್ರೆ ಅವರು ಇವ್ಯಾರು ನನಗೆ ಹೇಳಕ್ಕೆ ಅಂತಾರೆ. ಪಂಡಿತರಿಗೆ ಹೇಳಿದ್ರೆ ನಮಗೆ ಎಲ್ಲ ಗೊತ್ತು ಅಂತಾರೆ. ಪಾಮರರಿಗೆ ಹೇಳಕ್ ಹೋದ್ರೆ ಇವ್ಯಾರು ನಮಗೆ ಹೇಳಕ್ಕೆ ಅಂತಾರೆ. ಅವನು ಚಿತ್ತಾಕ್ರಾಂತನಾಗಿ 100 ಶ್ಲೋಕಗಳನ್ನು ಬರೆದಿದ್ದಾರೆ. ಅವನ ಹೆಸರು ಭರ್ತೃಹರಿ ಅಂತ. ಭರ್ತೃಹರಿ ನೀತಿ ಶತಕ ಅಂತ ಲೋಕದಲ್ಲಿ ಪ್ರಸಿದ್ಧಿಯಾಗಿದೆ. ಅವರೊಂದು ಶ್ಲೋಕ ಬರೆದಿದ್ದಾರೆ, ಈ ಲಕ್ಷ್ಮೀ ಕಟಾಕ್ಷ ಮನುಷ್ಯನಿಗೆ ಯಾವ ರೀತಿ ಇರುತ್ತೆ ಅಂತ. ಆ ಭರ್ತೃಹರಿ ಹೇಳ್ತಾನೆ, ವಿತ್ತೇನ ಹೀನಂ ಪುರುಷಂ ತ್ಯಜಂತೆ ದಾರಾಶ್ಚ ಪುತ್ರಾಶ್ಚ ಸಹೋದರಾಶ್ಚ ತಂಬಿತ್ತವಂತಂ ಪುನರೇ ಭಜಾಂತಿ ವಿತ್ತಂ ಹಿ ಲೋಕೆ ಪುರುಷಸ್ಯ ಭಕ್ತುಹು ಅಂತ ಹೇಳಿದ್ದಾರೆ. ಈ ಕಲಿಯುಗದಲ್ಲಿ ಅದರಲ್ಲೂ ಕೂಡ ಲಕ್ಷ್ಮಿ ಇಲ್ಲ ಅಂದ್ರೆ ನಮ್ಮ ಹತ್ರ ಯಾರು ಬರೋದಿಲ್ಲ. ಲಕ್ಷ್ಮಿ ಅಂದ್ರೆ ಬರೀ ಗ್ರಾಮಗಳಲ್ಲಿ ನಡಿಬೇಕು, ಎಲ್ಲ ಊರುಗಳಲ್ಲಿ ನಡಿಬೇಕು. ಅವನ ಅನುಗ್ರಹದಿಂದ ಲೋಕಕ್ಕೆ ಮಂಗಳವಾಗಬೇಕು. ಅದಾಗಬೇಕಾದ್ರೆ ಲಕ್ಷ್ಮೀ ಕಟಾಕ್ಷ ಇರಬೇಕು. ಎಲ್ಲ ಕೈ ಜೋಡಿಸಿ ಪ್ರಾರ್ಥನೆ ಮಾಡಿಕೊಳ್ಳಿ. ಈಗ ಮಹಾಲಕ್ಷ್ಮಿ ಪದ್ಮಾವತಿಗೆ ಆರಾಧನೆ ಆಗುತ್ತೆ. ಸುಮನತ ವಂದಿತ ಸುಂದರಿ ಮಾಧವ ಚಂದ್ರ ಸಹೋದರಿ ಹೇಮ ಮಜೆ ಮುನಿಗಣ ಕಾಂಚಿತ ಮೋಕ್ಷ ಪ್ರದಾಯಿನಿ ಮಂಜುಳ ವಾಸಿನಿ ವೇದನುತೆ ಪಂಕಜ ಪಾತಿತೆ ಪತ್ತು ಪೂಜಿತ ಸದ್ಗುಣ ಭರಣಿನಿ ಶಾಂತಿಯುತೆ ಜಯ ಜಯ ಹೇ ಮಧುಸೂದನ ಗಾಮಿನಿ ಅಷ್ಟಲಕ್ಷ್ಮಿ ಪರಿಪಾಲಯ ಮಾ ವಿಷ್ಣುನಕ್ಷತ್ರ ಮಹಾಲಕ್ಷ್ಮೀ ನಮಃ. ಆವಾಹಯಾಮಿ, ಸ್ಥಾಪಯಾಮಿ, ಪೂಜಯಾಮಿ. ಪದ್ಮಾವತಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಭೂಮಿಯನ್ನು ಕೊಡ್ತಕ್ಕಂಥವಳು, ಸುಖ ಕೊಡ್ತಕ್ಕಂಥವಳು, ಜ್ಞಾನ ಕೊಡ್ತಕ್ಕಂಥವಳು, ಮನೆ ಕೊಡ್ತಕ್ಕಂಥವಳು, ಆ ಎಲ್ಲವನ್ನ ಅನುಗ್ರಹ ಮಾಡ್ತಕ್ಕಂಥವಳು ತಿರುಚಾನೂರು ಪದ್ಮಾವತಿ ರಾಜಕುಮಾರಿ. ಆ ತಾಯಿಯನ್ನ ಎಲ್ಲ ಪ್ರಾರ್ಥನೆ ಮಾಡೋದು. ಪ್ರಣತ ಸುರೇಶ್ವರಿ ಭಾಗತಿ ಭಾಗ್ಯ ವಿಯೋಗ ವಿನಾಶಿನಿ ರತ್ನಮಯೇ ಮಣಿಗಣ ಭೂಷಿತ ಕರ್ಣ ವಿಭೂಷಣ ಕಾಂತಿ ಸಮಾರತ ಹಾಸ್ಯಮುಖಿ ನವನಿಧಿ ದಾಯಿನಿ ಕಲಿಮಲಹಾರಿಣಿ ಕಾಮಿತ ವರದೆ ಕಲ್ಪಲತೆ ಜಯ ಜಯ ಹೇ ಮಧುಸೂದನ ಕಾಮಿನಿ ಪದ್ಮಾವತಿ ಪರಿಪಾಲಯ ಮಾ ಜಯ ಭೂದೇವಿ ಪರಿಪಾಲಯ ಮಾ. ಧೂಪಮಾಗ್ರಾಪಯಾಮಿ. ಲಕ್ಷ್ಮೀ ಪದ್ಮಾವತಿ ಧೂಪಾರಾಧನ ಕಾಲೇ ಮಹಾಲಕ್ಷ್ಮಿ ಅನುಗ್ರಹ ಸಿದ್ಧ್ಯರ್ಥಂ ನಾನೇ ಭಾಗ್ಯವತಿ. ಕನ್ನಡ ಕೀರ್ತನ. ಶೇಷಾಚಲ ಗರುಡಾಚಲ ವೃಷಭಾಚಲ ನಾರಾಯಣಾಚಲಾಂಜನಾಚಲ ನೀಲಾಚಲ ವೆಂಕಟಾಚಲಾದೀರಷ್ಟೇ ಹರಷ್ಟೇ ನಿವಾಸ ಚಕ್ರ ಗದಾ ಪದ್ಮಧರ ಶ್ರೇಷ್ಠೇ ನಿವಾಸ ಮಲಯಪ್ಪ ವೆಂಕಟೇಶ ಮೂರ್ತಿಂ ಧ್ಯಾಯಾಮಿ. ಆವಾಹಯಾಮಿ, ಪೂಜಯಾಮಿ, ಆವಾಹಿತೆ ಅಲುರ್ಮೇಲು ಮಂಗಾ ಮಹಾಲಕ್ಷ್ಮೀ
ಶ್ರೀ ಹರಯೇ ನಮಃ ಧ್ಯಾಯಾಮಿ ಮುಚ್ಚಿಕೊಂಡು ಭಗವಂತನನ್ನು ಧ್ಯಾನ ಮಾಡೋದು. ಕ್ಷೀರೋದನ್ಮತ್ ಪ್ರದೇಶೇ ಶುಚಿಮಣಿ ವಿನಸತ್ಸೈಕತೆ ಮೋಕ್ತಿಕಾನಾ विश्वं सुरनगो भोगि गन्धर्वदैत्ये ब्रह्मदेशं त्रिभुवनोपुषं विष्णुमेशं नमामि शङ्खचक्रं सकिरीटकुण्डलं सपीतवस्त्रं सरतेरुहेक्षणं वक्षस्थलशोभिनोऽस्तु भं नमामि विष्णुं चतुर्भुजं परिवारसमेत वेङ्कटाचलपतये नमः ध्यायामि ಸಂಪನ್ನವಾಗಿದೆ. ಸ್ವಾಮಿ ಪದ್ಮವನ್ನು ಗದೆಯನ್ನು ಶಂಖಚಕ್ರಗಳನ್ನು ಧಾರಣೆ ಮಾಡಿದ್ದಾರೆ. ಈಗ ಭಗವಂತನಿಗೆ ಅರ್ಚನ ಉಪಚಾರಾದಿಗಳು ನಡೆಯುತ್ತೆ. ಪ್ರಾರ್ಥನೆ ಮಾಡೋದು. ಸ್ವಾಗತಂ ಪಾದಾರವಿಂದಯೋ ಸಮರ್ಪಯಾಮಿ ಅಷ್ಟೇಶೋ ಸಮರ್ಪಯಾಮಿ ಅರವಿಂದೇ ಸಮರ್ಪಯಾಮಿ ನಮಯಾಮಿ ಸ್ನಾನಂ ಹಿರಣ್ಯಶಂಕಂ ವರುಣಂ ಪ್ರಪದ್ಯೆ ದೇತ್ಸಂ ಮೇ ದೇಹಿ ಯಾಜಿದಃ गंगोदकस्नानं समर्पयामि अनन्तमाचमनीयं समर्पयामि पीताम्बरवस्त्रं समर्पयामि अनन्तमाचमनीयं समर्पयामि प्रोक्तो वेदांतेज प्रतिष्ठितः सर्वदेव सयपरसमहेश्वरः भूमिराजमेदित्ये हरित्ये निवासाय नमः वेदोक्त मन्त्रपुष्पाणि समर्पयामि अन्यथा शरणं नास्ति त्वमेव शरणं मम कार्यभावेन रक्षणामि आत्मनमस्कारं कल्पयामि ಎಲ್ಲ ಕೈ ಜೋಡಿಸಿ ಪ್ರಾರ್ಥನೆ ಮಾಡಿಕೊಳ್ಳಿ ನಮಾಮಿ ನಾರಾಯಣ ಭಗವಂತ ಇದ್ದಾನೆ ಅವನಿಲ್ಲೇ ನಾವಿಲ್ಲ ಅಂತ ಅವನನ್ನೇ ಪ್ರಾರ್ಥನೆ ಮಾಡಿದ್ದಾನೆ ಒಬ್ಬನೇ ಒಬ್ಬ ಭಕ್ತನನ್ನು ಅನುಗ್ರಹ ಮಾಡೋದಕ್ಕಾಗಿ ಲೋಕದಲ್ಲಿ ಸಂಕಲ್ಪ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ರೀತಿ ಭಗವಂತ ಬರ್ತಾನ ಅಂತ ಆ ರೀತಿ ಕಂಬದಲ್ಲಿ ಸ್ತಂಭೋದ್ಭವನಾಗಿ ಪರಮಾತ್ಮ ನರಸಿಂಹನಾಗಿ ಪ್ರಕಟನಾಗಿ ಆ ಹಿರಣ್ಯಕಶಿಪುವನ್ನು ಧ್ವಂಸ ಮಾಡಿ ಲೋಕಕ್ಕೆ ಶಾಂತಿಯನ್ನ ಕೊಡಲಿಕ್ಕಾಗಿ ನರಸಿಂಹ ಅವತಾರ ಆಗಿದೆ. ಪರಶುರಾಮ ಕ್ಷೇತ್ರ ಇದು, ಪರಶುರಾಮನ ಅವತಾರ. ಯಾರ್ಯಾರು ಅಹಂಕಾರ ಮನೋನ್ಮತ್ತರಾಗಿದ್ದಾರೆ ಅವರನ್ನೆಲ್ಲ ಸಂಹಾರ ಮಾಡಲಿಕ್ಕಾಗಿ ಪರಶುರಾಮನ ಅವತಾರ ಆಗಿ ಧರ್ಮ ರಕ್ಷಣೆಗಾಗಿ ವಿಶೇಷವಾಗಿರ್ತಕ್ಕಂತಹ ಸ್ಥಾನದಲ್ಲಿ ಪರಶುರಾಮನ ಅವತಾರ ಆಗಿದೆ.
ಸ್ವಾಮಿಗೆ ಆಚಮನ ಆಗತ್ತೆ, ಪ್ರಾರ್ಥನೆ ಮಾಡೋದು. ಓಂ ಋಗ್ವೇದಾಯ ಸ್ವಾಹ, ಸಾಮವೇದಾಯ ಸ್ವಾಹ. ಸ್ವಾಮಿಯವರಿಗೆ ಆಚಮನ ಸಂಪನ್ನವಾಗಿದೆ. ಅರ್ಘ್ಯಪಾಠ್ಯಾಚಮನ ಕಾಲದಲ್ಲಿ ಶ್ರೀಹರಿ ಶ್ರೀನಿವಾಸನ ದಿವ್ಯ ಸ್ವಾಮಿಯ ದಿವ್ಯ ಚರಣಾರವಿಂದ ಮಹಾಸೇವೆಯಲ್ಲಿ ಪರಮಾತ್ಮನ ದಿವ್ಯ ಅನುಗ್ರಹ ಕೃಪೆಯಿಂದ ವಿಶೇಷವಾಗಿರ್ತಕ್ಕಂತಹ ಮಂಗಳ ದ್ರವ್ಯಗಳಿಗೆ ಪೂಜೆ ಆಗುತ್ತೆ. ಎಲ್ಲ ಭಕ್ತಿಯಿಂದ ಪ್ರಾರ್ಥನೆ ಮಾಡೋದು. ಸ್ವಾಮಿ ನನಾಥೋ ನನಾಥ ಸದಾ ವೆಂಕಟೇಶಂ ಸ್ಮರಾಮಿ ಜಯ ಇಂದಿರಾರಮಣ ವರದ ಗೋವಿಂದ, ಆಪದ್ಬಾಂಧವ ಅನಾಥ ರಕ್ಷಕ ಗೋವಿಂದ, ಶ್ರೀಹರೇ ಶ್ರೀನಿವಾಸ ಗೋವಿಂದ, ವೆಂಕಟೇಶ ಗೋವಿಂದ, ಗೋವಿಂದ ಗೋವಿಂದ. ಸ್ವಾಮಿಯವರ ದಿವ್ಯ ಸನ್ನಿಧಾನದಲ್ಲಿ ವಿಶೇಷವಾಗಿ ಕಂಕಣ ಯಜ್ಞೋಪವೀತ ಮಧುಪರ್ಕಾರಿಗಳಿಗೆಲ್ಲ ಪೂಜೆ ಆಗಿದೆ. ಈಗ ಸ್ವಾಮಿಗೆ ಯಜ್ಞೋಪವೀತ ಸಮರ್ಪಣೆಯಾಗುತ್ತೆ. ಕೈ ಜೋಡಿಸಿ ಪ್ರಾರ್ಥನೆ ಮಾಡಿಕೊಳ್ಳಿ. ಸ್ವಾಮಿಯವರ ದಿವ್ಯ ಸನ್ನಿಧಾನದಲ್ಲಿ ಯಜ್ಞೋಪವೀತ ಸಮರ್ಪಣಾ ಕೈಂಕರ್ಯ ನೆರವೇರುತ್ತೆ. ಭಕ್ತಿಯಿಂದ ಪ್ರಾರ್ಥನೆ ಮಾಡೋದು. ಸ್ವಾಮಿನೇ ನಮಃ. ಪರಮ ಪವಿತ್ರ ನಮಗೆಲ್ಲ ಒಳ್ಳೆ ಜ್ಞಾನವನ್ನ ಸೌಭಾಗ್ಯವನ್ನ ಕೊಡುವಂತ ಶ್ರೀಹರಿಯನ್ನ ಎಲ್ಲ ಕೈ ಜೋಡಿಸಿ ಪ್ರಾರ್ಥನೆ ಮಾಡಿಕೊಳ್ಳಿ. ಸ್ವಾಮಿಗೆ ಯಜ್ಞೋಪವೀತ ಸಮರ್ಪಣೆ ಆಗುತ್ತೆ. ಮಧುಪರ್ಕ ಸಮರ್ಪಣೆ ಮಾಡ್ತಾ ಇದ್ದಾರೆ. ಸ್ವಾಮಿಯವರಿಗೆ ಮಧುಪರ್ಕ ಸಮರ್ಪಣೆ ಆಗುತ್ತೆ. ಒಳ್ಳೆ ಕೇಶವಾಯ ಸ್ವಾಹ, ನಾರಾಯಣಾಯ ಸ್ವಾಹ, ಗೋವಿಂದಾಯ ನಮಃ. ವೇದ ಸಮರ್ಪಣ ಮುಹೂರ್ತ ಸುಮುಹೂರ್ತೋ ನಿತ್ಯನ ಗೃಹಂತು. ಗೋದಾನಂಕರಿಷ್ಠೆ. ಸ್ವಾಮಿಗೆ ಗೋದಾನ ಮಾಡ್ತಾ ಇದ್ದಾರೆ. ಗೋ ಸಂರಕ್ಷಣೆ, ಗೋವಿನ ಅನುಗ್ರಹ ಬಹಳ ಮುಖ್ಯ ಮನುಷ್ಯನಿಗೆ. ಹಾಗಾಗಿ ಹಸುವಿನಿಂದ ಬಂದಿರತಕ್ಕಂತಹ ವಿಶೇಷವಾದಂತಹ ಹಾಲು, ಮೊಸರು, ತುಪ್ಪ, ಬೆಣ್ಣೆ ಇತ್ಯಾದಿಗಳಿಂದ ಆರೋಗ್ಯ ಪ್ರಾಪ್ತಿ ಆಗುತ್ತೆ. ನಮ್ಮ ಒಳ್ಳೆ ಆರೋಗ್ಯ ಇರಬೇಕಾದ್ರೆ ಗೋವನ್ನ ರಕ್ಷಣೆ ಮಾಡಬೇಕು. ಗೋ ಸಂರಕ್ಷಣೆ ವಿಶೇಷವಾದಂತಹ ಆದ್ಯ ಕರ್ತವ್ಯ ಅಂತ ಹೇಳಿದ್ದಾರೆ. ಹಾಗಾಗಿ ವಿಶೇಷವಾಗಿ ಎಲ್ಲರೂ ಕೂಡ ಹಸುವನ್ನ ರಕ್ಷಣೆ ಮಾಡಬೇಕು. ಗೋ ಸಂರಕ್ಷಣಾ ಕಾರ್ಯದಲ್ಲಿ ತಾವು ವಿಶೇಷವಾದಂತಹ ಪ್ರೀತಿ ವಾತ್ಸಲ್ಯವನ್ನು ಇಟ್ಕೊಳ್ಬೇಕು ಅಂತೇಳಿ ನಮ್ಮ ಸನಾತನ ಧರ್ಮ ಹೇಳ್ತಾ ಇದೆ. ಹಾಗಾಗಿ ಎಲ್ಲ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ಕೊಳ್ಳಿ. ತೆಂಗಿನಕಾಯಿ ರೂಪದಲ್ಲಿ ಗೋದಾನವನ್ನು ಮಾಡ್ತಾ ಇದ್ದಾರೆ. ಪ್ರಾರ್ಥನೆ ಮಾಡೋದು.
देवदानावरं चन्द्रवरं तदेव विद्यावरं दैववरं तदेव लक्ष्मी बलिवरेन्द्रयुगं स्मरामि सावधाना सावधाना लक्ष्मी नारायण ध्यान सावधाना लक्ष्मीशो भुवनत्रये निवसतो देवान् मनुष्यो सिंहाचले मंदिरे वैकुण्ठे कनकाचले गिरिवरो नारायणाख्याचले लोकालोक महाचलोक निषद पुण्याचले आश्रया आयान्नो भगवान् पुराण पुरुषः कुर्यात् सदा भारद्वज सौध मण्डपमः सौवर्णपीठोन्नता प्राकारान्तरहे वरत्तरुजिभिर्वात्सल्यमानो हरिः नित्यं नित्यमहोत्सवं बहुविधम् आसक्तवृक्षोत्सवम् आयान्नो भगवान् पुराणपुरुषः कुर्यात् सदा मङ्गलम् सावधाना सुमुहूर्ते सावधाना लक्ष्मीनारायण ध्यान वैष्णवण शशिशेखराणा कमलाधरस्य करिष्यमाण लक्ष्मी पद्मावती समेत श्रीनिवास कल्याण महामहोत्सव लग्नहोरात्रे काण नवांश द्वादशांश त्रिंशांश त्रिंशदंशांश शुभानुकूलाः सर्वे ग्रहाः सनक्षत्राः शुभएकादशतारफलदानदाः सुप्रीताः सुप्रसन्नाः भवन्तु ध्रुवन्ते राजा वरुणो ध्रुवं देवो बृहस्पतिः ध्रुवं इन्द्रश्चाग्निष्टराष्ट्रं धारयताम् निरीक्षण महोत्सव तदेव लक्ष्मी पदे शुक्रपक्षे दशम्यां शुभ आदित्यवादयुक्तायां शुभ नक्षत्र ಎಲ್ಲ ಕೈ ಜೋಡಿಸ್ಕೊಳ್ಳಿ. ಎಲ್ಲರೂ ಹೇಳಬೇಕು ಮಯಾ ಸಹ ದಶಪೂರ್ವೇಶ ದಶಾಪರೇಶ ಮಾತೃವಂಶಾನ ಅಗ್ನಿಷ್ಠೋಮ ಅತಿರಾತ್ರ ವಾಜಪೇಯ ಗರುಡಚಯನ ರುದ್ರಯಾಗ ಸೋಮಯಾಗ ಶತಕೃತೆ ಫಲ ಪ್ರಾಪ್ತ್ಯರ್ಥಂ ಮತ್ಸ್ಯ ಪುರಾಣೋಕ್ತ ವೇದೋಕ್ತ ಆಗಮೋಕ್ತ ಪ್ರಕಾರೇಣ ಸಾಲಂಕೃತ ಮಹಾಲಕ್ಷ್ಮೀ ಪದ್ಮಾವತಿ ಶ್ರೀನಿವಾಸಾಯ ಕನ್ಯಾಸಮರ್ಪಣಂ ಕನ್ಯಾದಾನಂ ಕರಿಷ್ಯೆ. ಕನ್ಯಾದಾನ ಆಗುತ್ತೆ, ಎಲ್ಲ ಕೈ ಜೋಡಿಸಿ ಪ್ರಾರ್ಥನೆ ಮಾಡೋದು. ಕನ್ಯಾಂ ಕನಕ ಸಂಪನ್ನಾಂ ಕನಕಾಭರಣೈರ್ಯುತಾ ತುಭ್ಯಂ ಬ್ರಹ್ಮಲೋಕ ಜಿಗೀಷಯಾ ಕನ್ಯಾಂ ಪ್ರದಾಸ್ಯಾಮಿ ಪಿತॄಣಾಂ ತಾರಣಾಯ ಚ ಭಕ್ತಾನಾಂ ಅಭಯಾಯ ಚ ಶ್ರೀರೂಪಿಣೀ ಕನ್ಯಾಂ ತುಭ್ಯಂ ಶ್ರೀಧರರೂಪಿಣೀ ವಿದ್ಯುತ್ತೋದಕ ಪೂರ್ವಾಂ ತ್ವಾಂ ದದಾಮ್ಯಸ್ತೆ ತ್ರಿವಾಚಕಂ ಆಶಮಾಂ ಸಾರಮೇಂದ್ರವಂ ತ್ರಯಾರಜೇಯ ಪ್ರಮಲಾನ್ವಿತಾ ಕಾಶಬಲಗೌರವಸ್ಯ
ಅಮ್ಮನವರನ್ನ ಸಮರ್ಪಣೆ ಮಾಡಿದ್ದೇವೆ. ಈಗ ಅಮ್ಮನವರು ಸ್ವಾಮಿ ಹತ್ರ ಬರ್ತಾರೆ. ಎಲ್ಲ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ. आवाहयामि रत्नमय सिंहासनं समर्पयामि पादयोः पाद्यं समर्पयामि तयोः अर्घ्यवद्यं समर्पयामि मुखे आचमनीयं समर्पयामि समयामि स्नानं धरो देवीर्विष्टज आपो भवन्तु वेदजे योरभिस्सर्वन्तु नः स्नानं समर्पयामि स्नानान्तवाचमनीयं समर्पयामि पुष्पाणि समर्पयामि आवरणार्थे पुष्पाणि समर्पयामि दिव्यपरिमलगन्धान्तरजामि समर्पयामि हरिद्रादूर्तं समर्पयामि मुखवयोर्णं समर्पयामि मंगलद्रव्याणि समर्पयामि मालिकान् समर्पयामि ब्रह्मा भाग्यलक्ष्मी ನಾಗಮೋಡಿ ಅಲ್ಲೇ ನಿಂತ್ಕೊಂಡು ತೋರಿಸ್ತಾ ಆಚಾರ್ಯ ತೋರಿಸ್ತಾ ಇದ್ದಾರೆ. ಮಂಗಳವನ್ನು ಅಲ್ಲಿಂದಲೇ ನಮಸ್ಕಾರ ಮಾಡ್ಕೊಂಡು ಎಲ್ಲರೂ ಅಮ್ಮನವರಿಗೆ ತೋರಿಸ್ತಾ ಇದ್ದಾರೆ. ಕಂಕಣವನ್ನು ಅಮ್ಮನವರಿಗೆ ಧಾರಣೆ ಮಾಡುವಂತಹ ಕಂಕಣವನ್ನು ತೋರಿಸ್ತಾ ಇದ್ದಾರೆ. ಎಲ್ಲರೂ ನಮಸ್ಕಾರ ಮಾಡಿಕೊಳ್ಳಿ. ಮಾಂಗಲ್ಯ ಸಮರ್ಪಣೆ ಆಗುತ್ತೆ. ಮಾಂಗಲ್ಯ ಸಮರ್ಪಣೆ ಆದ್ಮೇಲೆ ಸಂತೋಷಕ್ಕೆ ಒಂದು ಸೇವೆ ನಡೆಯುತ್ತೆ. ಎಲ್ಲ ಕೈ ಜೋಡಿಸಿ ಪ್ರಾರ್ಥನೆ ಮಾಡಿಕೊಳ್ಳಬೇಕು. ಲೋಕಕ್ಷೇಮ ಲೋಕದಲ್ಲಿ ಇರ್ತಕ್ಕಂಥವರಿಗೆಲ್ಲರಿಗೂ ಶ್ರೀಹರಿಯ ಕೃಪೆ ಆಗಲಿ, ಭಗವಂತನ ಅನುಗ್ರಹದಿಂದ ನಮಗೆಲ್ಲ ಭಗವಂತನ ಕೃಪೆ ಆಗಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ. ಎಲ್ಲ ದರ್ಶನ ಮಾಡಿ ಸ್ವಾಮಿ ಅಮೃತಾಸ್ತದಲ್ಲಿ ಇರ್ತಕ್ಕಂಥ ಮಂಗಳ ಸೂತ್ರಗಳನ್ನು ನೋಡಿದ್ರೆ ಯೋಗ ಭಾಗ್ಯಗಳೆಲ್ಲ ಬರುತ್ತೆ ಅಂತ ಎಲ್ಲ ಶ್ರೀನಿವಾಸನ ಕೈಲಿರುವಂತ ಮಂಗಳ ಸೂತ್ರವನ್ನು ನೋಡಿ ಪ್ರಾರ್ಥನೆ ಮಾಡೋದು.
ಮಾಂಗಲ್ಯ ಮಹಾಲಕ್ಷ್ಮೀ ನಮಃ ಸರ್ವೋಪಚಾರಾಣಿ ಸಮರ್ಪಯಾಮಿ. ಎಲ್ಲ ಕೈ ಜೋಡಿಸ್ಕೊಳ್ಳಿ, ಎಲ್ಲರೂ ಹೇಳಿ ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ಗೌರಿ ವಾಗೀಶ್ವರಿ ಮಾಂಗಲ್ಯ ಮಹಾಲಕ್ಷ್ಮಿ ನಮೋಸ್ತುತೆ. ಮಾಂಗಲ್ಯ ಮಹಾಲಕ್ಷ್ಮೀ ನಮಃ ಸರ್ವೋ ಬಾಂಧವ ಅನಾಥ ರಕ್ಷಕ ಗೋವಿಂದ ಗೋವಿಂದ. ಶ್ರೀಹರಿಗೆ ಮಾಂಗಲ್ಯ ಸಮರ್ಪಣೆ ಆಗ್ತಾ ಇದೆ. ಶ್ರೀಹರಿ ಮುಟ್ಟಿರ್ತಕ್ಕಂಥ ಮಾಂಗಲ್ಯವನ್ನ ಅಮ್ಮನವರಿಗೆ ಸಮರ್ಪಣೆ ಮಾಡ್ತಾ ಇದ್ದಾರೆ. ಲೋಕಕ್ಕೆಲ್ಲ ಮಂಗಳವಾಗಲಿ ಅಂತ ಎಲ್ಲ ಕೈಯನ್ನ ಮೇಲೆ ಎತ್ತಿ ಪ್ರಾರ್ಥನೆ ಮಾಡಬೇಕು. ಮುಹೂರ್ತವಾದ್ಯಂ ಭಕ್ತಾದಿಗಳು ಎಲ್ಲ ಎದ್ದೋಗ್ತಾ ಇದ್ದಾರೆ. ಇನ್ನೂ 15 ನಿಮಿಷಗಳ ಸೇವೆ ಇದೆ.
ಎಲ್ಲ ಚಪ್ಪಾಳೆ ಹೊಡಿಬೇಕು. ಪ್ರತಿಯೊಬ್ಬರು ಭಕ್ತಾದಿಗಳು ಕೂಡ ಚಪ್ಪಾಳೆ ಹೊಡಿತಾ ಈ ಸೇವೆಯಲ್ಲಿ ಪಾಲ್ಗೊಳ್ಳಬೇಕು. ಪ್ರತಿಯೊಬ್ಬ ಭಕ್ತಾದಿಗಳು ಕೂಡ ಚಪ್ಪಾಳೆಯನ್ನು ಹೊಡಿತಾ ಈ ಸೇವೆಯಲ್ಲಿ ಪಾಲ್ಗೊಳ್ಳಬೇಕು. ಎಲ್ಲರಲ್ಲೂ ಪ್ರಾರ್ಥನೆ. ತಿರುಪತಿ ಗಿರಿವಾಸ ಶ್ರೀ ಶ್ರೀನಿವಾಸ, ತಿರುಪತಿ ಗಿರಿವಾಸ ಶ್ರೀ ಶ್ರೀನಿವಾಸ.